ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಕಾವೇರಿ ನಿವಾಸದಲ್ಲಿ ಆಪ್ತ ಸಚಿವರ ಜೊತೆ ಸಿಎಂ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಬಿಜೆಪಿ ಈ ಹಗರಣವನ್ನ ಬಹಳ ದೊಡ್ಡದು ಮಾಡಿದೆ. ತಮ್ಮ ಆಪ್ತರ ಜೊತೆಯಲ್ಲಿ ಕಾವೇರಿ ನಿವಾಸದಲ್ಲಿ ಮಾತುಕತೆಯನ್ನ ಕೂಡ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ಬಹುತೇಕ ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಸಭೆಗೆ ಹಾಜರಾಗಿದ್ದಾರೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಉಪಸ್ಥಿತರಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಬ್ರೇಕ್ಫಾಸ್ಟ್ ಸಭೆ. ಪ್ರಸಕ್ತ ರಾಜಕೀಯ ಬೆಳವಣಿಗೆ, ವಾಲ್ಮೀಕಿ ಮೂಡ ಹಗರಣಗಳ ಬಗ್ಗೆ ಚರ್ಚೆ, ರಾಜ್ಯಪಾಲರಿಂದ ಬಂದಿರುವಂತಹ ನೋಟಿಸ್ ಬಗ್ಗೆ ಕೂಡ ಚರ್ಚೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಸಚಿವ ಬೋಸರಾಜು, ಎಂಬಿ ಪಾಟೀಲ್, ಸಚಿವ ಶರಣಬಸಪ್ಪ ದರ್ಶನಾಪುರ, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಕೆ ವೆಂಕಟೇಶ್, ಪರಮೇಶ್ವರ್, ಕೆಜೆ ಜಾರ್ಜ್, ಖಂಡ್ರೆ, ಜಮೀರ್ ಅಹಮದ್, ಲಕ್ಷ್ಮೀ ಹೆಬ್ಬಾಳ್ಕರ್, ಆಲ್ಮೋಸ್ಟ್ ಕ್ಯಾಬಿನೆಟ್ ಇದೆ. ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ. ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಬಹುತೇಕ ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಹಾಜರಾಗಿದ್ದಾರೆ. ಜೊತೆಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಆ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರಬಹುದು. ಪ್ರಸಕ್ತ ರಾಜಕೀಯ ಡೆವಲಪ್ಮೆಂಟ್ಸ್ಗಳು, ಜೊತೆಗೆ ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ಮೂಡಾ ಹಗರಣ, ಇದೆಲ್ಲದರ ಬಗ್ಗೆ ಕೂಡ ಬಹಳ ಮಹತ್ವದ ಸಭೆ ನಡೀತಾ ಇದೆ, ಚರ್ಚೆ ಆಗ್ತಾ ಇದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಹಳ ಕುತೂಹಲ ಮೂಡಿಸಿರೋದು. ಒಂದ್ ಕಡೆ ಸಿಎಂಗೆ ಮೂಡಾ ಹಗರಣದ ಟೆನ್ಷನ್ ಆಗಿದ್ರೆ, ಇನ್ನೊಂದು ಕಡೆ ಸಿಎಂ ಆಪ್ತ ವಲಯದಲ್ಲಿದ್ದಾರಲ್ಲ ಒಂದಷ್ಟು ಜನ ಸಚಿವರು, ಶಾಸಕರುಗಳು, ಅವರಿಗೂ ಕೂಡ ಭಯ ಆಗಿದೆ. ಅದರಲ್ಲೂ ಸಚಿವರುಗಳಿಗೆ ಎಲ್ಲಿ ತಮ್ಮ ಸ್ಥಾನಗಳನ್ನ ಕಳೆದುಕೊಳ್ತೀವೋ ಅನ್ನುವಂಥ ಭಯ ಕೂಡ ಅವ್ರಿಗೆ ಆರಂಭ ಆಗಿದೆ. ಈ ಮೂಡಾ ಹಗರಣದ ಉರುಳು ಮುಖ್ಯಮಂತ್ರಿಗಳ ಸುತ್ತನೇ ಸುತ್ತಾ ಇದೆ. ರಾಜ್ಯಪಾಲರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಈ ಹಲವು ವಿಚಾರಗಳನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ.